ಬನ್ನಿ ಈಗ ಈ ಲೆಕ್ಚರ್ನ ಕಂಟಿನ್ಯೂ ಮಾಡೋಣ. ಎಕ್ಸಸೈಸ್ 2.2. ಓಕೆ, ಫೈಂಡ್ ದ zeros ಆಫ್ ದ ಫಾಲೋವಿಂಗ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ಸ್ ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ zeros ಆ್ಯಂಡ್ ದ ಕೋಎಫಿಷಿಯಂಟ್ಸ್. ಸೊ ಇಲ್ಲೇನು ಮಾಡಬೇಕು, ಪ್ರತಿಯೊಂದು ಇಕ್ವೇಷನ್ ಕೊಟ್ಟಿದ್ದಾರೆ, ಈ ಇಕ್ವೇಷನ್ನ ಝೀರೋಸ್ ಕಂಡುಹಿಡಬೇಕು. ಓಕೆ, ಝೀರೋಸ್ ಕಂಡುಹಿಡಿದ ನಂತರ ಮತ್ತು ಝೀರೋಸು ಮತ್ತು ಕೋಎಫಿಷಿಯಂಟ್ ನಡುವೆ ಇರ್ತಕ್ಕಂಥ ರಿಲೇಷನ್ನ ವೆರಿಫೈ ಮಾಡಬೇಕು. ಓಕೆ, ಪ್ರಿಟಿ ಮಚ್ ಸಿಂಪಲ್. ಓಕೆ, ಇದರಲ್ಲಿ ಎ ವ್ಯಾಲ್ಯೂ ಏನಿದೆ 1, ಬಿ ವ್ಯಾಲ್ಯೂ ಈಸ್ -2, ಸಿ ವ್ಯಾಲ್ಯೂ ಈಸ್ -8. ಓಕೆ, ದೆನ್ ವಿ ವಿಲ್ ಫೈಂಡ್ alpha, beta, gamma. Okay, this is quadratic, so we will find alpha and beta. X square minus 2x minus 8 equal to 0. 8 ಅಂದರೆ ಯಾವ ರೀತಿ ಡಿವೈಡ್ ಮಾಡ್ಬೋದು, ಮಾಡಿದರೆ 2 ಬರಬೇಕು. ಸೊ ಯಾವ ರೀತಿ ಮಾಡಿದರೆ ಬರುತ್ತೆ, 6 2 12, 4 2 8, ಹೌದಾ? 4 2 8, -2 ಬರಬೇಕು, ಮೈನಸ್ ಪ್ಲಸ್ -8. ಯಾ, ಸೊ x square minus 4x plus 2x minus 8 equal to 0. ಈ ರೀತಿ ಮಾಡೋ ಪ್ರೊಸೀಜರ್ ಏನಿದೆ ಅಲ್ವಾ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ. ಓಕೆ, ಇದನ್ನು ಪ್ರಾಕ್ಟೀಸ್ ಮಾಡಿರ್ಬೇಕು ಕ್ಲೀನಾಗಿ, ಇಲ್ಲ ಕೊನೆಗೂ ಫಾರ್ಮುಲಾ ಇದ್ದೇ ಇದೆ, ಹೌದಾ? ಇದು -b ± √ b² - 4ac / 2a = x. ಇದರಿಂದ ಕಂಡುಹಿಡಿಬೋದು. ಇದನ್ನು ಶ್ರೀಧರಾಚಾರ್ಯ ಫಾರ್ಮುಲಾ ಅಂತ ಕರೀತಾರೆ. ಇದರಿಂದ ಕೂಡ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸರಿ. ಈಗ ಎಕ್ಸನ್ನು ಕಾಮನ್ ಆಗಿ ತೊಗೊಂಡ್ರೆ x - 4, ಇಲ್ಲಿ +2 ಕಾಮನ್ ಆಗಿ ತೊಗೊಂಡ್ರೆ x - 4 = 0, x + 2 x - 4 = 0. So you'll get okay, x - 4 x equal to -2 and x equal to 4. These are the two zeros. So I will take this one as alpha and this one is beta. Okay, this one is beta. So alpha value ಏನು ಬಂತು -2, beta value ಏನು ಬಂತು 4. Sorry, verifying first relation and verifying then second relation. Okay, second relation ನ ವೆರಿಫೈ ಮಾಡ್ತೀನಿ. ಫಸ್ಟ್ ರಿಲೇಷನ್ ಏನು, ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a ಬರುತ್ತೆ, ಹೌದಲ್ವಾ? ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a. ನೀವು ಹಿಂದಿನ ಲೆಕ್ಚರ್ ನೋಡಲಾರ್ದೆ ಡೈರೆಕ್ಟಾಗಿ ನಾನು ಅಭ್ಯಾಸ ಸಾಲ್ವ್ ಮಾಡಬೇಕು, ನಾಳೆ ಸರ್ ಫೇರ್ ನೋಟ್ಸ್ ಕೇಳ್ತಾರೆ ಬರ್ಕೊಂಡು ಹೋಗ್ಬೇಕಂತ ಬಂದಿದ್ದರೆ ದಯವಿಟ್ಟು ವಿಡಿಯೋ ಬಿಟ್ಟು ಹೋಗ್ಬಿಡಿ. ಓಕೆ, ನೀವು ಹಿಂದೆ ಲೆಕ್ಚರ್ ಎಲ್ಲ ಕಲ್ಕೊಂಡು ಕಾನ್ಸೆಪ್ಟ್ ಕಲ್ಕೊಂಡು ಇಲ್ಲಿ ಬಂದಿದ್ರೆ ಮಾತ್ರ ತಿಳಿಯುತ್ತೆ. 2 ಲೆಕ್ಚರ್ ಹಿಂದ್ಗಡೆ ಹೋಗಿ, ಹೌದಾ, 3 ಲೆಕ್ಚರ್ ಹಿಂದ್ಗಡೆ ಹೋಗಿ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ಎಲ್ಲವನ್ನೂ ಡೀಟೇಲಾಗಿ ಹೇಳ್ಕೊತ ಬಂದಿದ್ದೀವಿ. ಜಸ್ಟ್ ನೋಟ್ಸ್ ಬರೆಯೋದಕ್ಕೆ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಯೂಸ್ ಮಾಡ್ಕೊಬೇಡಿ. ಓಕೆ, ನೋಟ್ಸ್ ಸಬ್ಮಿಟ್ ಮಾಡೋದಕ್ಕೆ. ನೋಟ್ಸ್ ಬರೆದು ನಾಲೆಜ್ ಕಲಿತು ನೀವು ಬೆಳಿತೀನಿ ಅಂದರೆ ಆಲ್ವೇಸ್ ವೆಲ್ಕಮ್ ಯು. ಓಕೆ, ನಿಮ್ಗೇನು ಬೇಕು, ನಿಮ್ಮ ಬೆಳವಣಿಗೆ ಏನೇನು ಸಾಥ್ ಕೊಡಬೇಕು ಅದನ್ನು ನಾನು ಕೊಡ್ತೀನಿ, ಸರಿನಾ? ರಟ್ಟು ತೋತ ಆಗಬೇಡ್ರಿ. ರಟ್ಟು ತೋತ ಆದ್ರೆ ಗೊತ್ತಾ, ಬಾಯಟ್ ಹೊಡೆಯೋದು. ಮ್ಯಾಥ್ಸನ್ನು ಬಾಯಟ್ ಹೊಡಿತಾರೆ, ನೋಡಿದ್ದೀನಿ ನಾನು, ಭಾಳ ಜನರು ನೋಡಿದ್ದೀನಿ, ಸ್ಟೂಡೆಂಟ್ಸನ್ನು ನೋಡಿದ್ದೀನಿ, ನಮ್ಮ ಫ್ರೆಂಡ್ಸ್ ಕೂಡ ಕೆಲವೊಂದು ಸಲ ಮ್ಯಾಥ್ಸನ್ನು ಬಾಯಟ್ ಹೊಡಿತಾರೆ. ಮ್ಯಾಥ್ಸನ್ನು ಬಾಯಟ್ ಹೊಡೆದ್ರಿಂದ ಯಾವತ್ತೂ ಉದ್ಧಾರ ಆಗಲ್ಲ, ಹೇಳ್ತೀನಿ. ನೇಚರ್ ಜೊತೆ ಮಾತಾಡಬೇಕು. ಓಕೆ, ನೇಚರ್ ಮಾತಾಡಿದ್ದನ್ನು ಬಾಯಟ್ ಮಾಡಬಾರ್ದು, ಸರಿ? ಓಕೆ, ಇಲ್ಲಿ ಆಲ್ಫಾ ಈಕ್ವಲ್ಟ್ ಏನಿದೆ -2 ಪ್ಲಸ್ ಬೀಟಾ ಈಕ್ವಲ್ಟ್ ಏನಿದೆ 4 ಈಕ್ವಲ್ ಟು ಮೈನಸ್ ಬಿ ವ್ಯಾಲ್ಯೂ ಏನಿದೆ -2 ಇದೆ ಡಿವೈಡ್ ಬೈ ಎ ವ್ಯಾಲ್ಯೂ 1. ಸೊ ಇದೇನು ಬಂತು, 2 ಬಂತು, 4 - 2 ಈಕ್ವಲ್ ಟು ಇದು 2. ಸೊ ಫಸ್ಟ್ ಒನ್ ಈಸ್ ವೆರಿಫೈಡ್, ಸೆಕೆಂಡ್ ಒನ್ ಈಸ್ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a, ಆಲ್ಫಾ ಇಂಟು ಬೀಟಾ. ಓಕೆ, ಸೊ -2 ಇಂಟು 4 ಈಕ್ವಲ್ ಟು ಸಿ ಏನಿದೆ -8 ಡಿವೈಡ್ ಬೈ ಎ, -8 ಡಿವೈಡ್ ಬೈ ಎ ವ್ಯಾಲ್ಯೂ ಏನು 1. ಓಕೆ, ಸೊ ದಿಸ್ ಒನ್ ಈಸ್ -8 ಈಕ್ವಲ್ ಟು -8. ಸೊ ದಿಸ್ ಒನ್ ಆಲ್ಸೋ ವೆರಿಫೈಡ್. ಅರ್ಥ ಆಯ್ತಾ? ಇದು ಮುಂದೆ ಮಾಡಿದ್ವಲ್ಲ, ಇದಕ್ಕಿಂತ ಮೊದಲು ಮಾಡಿದ್ವಲ್ವ, ಅವುಗಳ ರೀತಿಯೇ ಎಲ್ಲ
ಸೇಮ್. ನೆಕ್ಸ್ಟ್ ಪ್ರಶ್ನೆ ಇದನ್ನು ನೋಡಿ, ಇಲ್ಲಿ ಎಸ್ ಅಲ್ಲಿ ಕೊಟ್ಟಿದ್ದಾರೆ ಹೌದಾ, ಕ್ವಾಡ್ರಾಟಿಕ್ ಇಕ್ವೇಷನ್ನು ಎಸ್ನಲ್ಲಿ ಕೊಟ್ಟಿದ್ದಾರೆ. ಯಾವುದ್ರಲ್ಲಾದರೂ ಕೊಡ್ಬೋದು ಹೌದಲ್ವಾ, ಇದೇ ರೀತಿ ಇಲ್ಲಿ ಮಾಡ್ಬೇಕಂತ ಏನಿಲ್ಲ. ಈಗ ಇಲ್ಲಿ ಬರ್ಕೊಳ್ಳಿ, ಇದು ಕ್ವಾಡ್ರಾಟಿಕ್ಕು. ಸೊ ಎ ಬೆಲೆ ಏನು ಬಂತು 4, ಬಿ ಬೆಲೆ ಏನು ಬಂತು -4, ಸಿ ಬೆಲೆ ಏನು ಬಂತು 1. ನೆಕ್ಸ್ಟು ಆಲ್ಫಾ ವ್ಯಾಲ್ಯೂ ಕಂಡುಹಿಡಬೇಕು, ಬೀಟಾ ವ್ಯಾಲ್ಯೂ ಕಂಡುಹಿಡಬೇಕು. ಆಲ್ಫಾ ಬೀಟಾ ಯಾವ ರೀತಿ ಕಂಡುಹಿಡ್ತೀವಿ, ಝೀರೋಸ್ ಬಂದಾಗ ಕಂಡುಹಿಡ್ತೀವಿ ಹೌದಲ್ವಾ. ಆಲ್ಫಾ ವ್ಯಾಲ್ಯೂ ಕಂಡುಹಿಡ್ಬೇಕಂದ್ರೆ ಏನು ಬೇಕು ನಮಗೆ, ಝೀರೋಸ್ ಬೇಕು. ಸೊ ಝೀರೋಸ್ನ ತೆಗಿಬೇಕು ಈ ಪ್ರಶ್ನೆಯಿಂದ. 4s² - 4s + 1 = 0. 4 1 4 ಡಿವೈಡ್ ಮಾಡಿ ಕೂಡಿಸಿದ್ರೆ 4 ಬರಬೇಕು. ಓಕೆ, -4 ಬರಬೇಕು. ಇಂಟು ಮಾಡಿದರೆ 4 ಬರಬೇಕು. ಏನು 2 2 4 ಮೈನಸ್. ಓಕೆ, 2 2 4. ಇವ್ರನ್ನ ಮಲ್ಟಿಪ್ಲೈ ಮಾಡಿ ನೋಡಿ, ಸಾರಿ ಇವ್ರನ್ನ ಆ್ಯಡ್ ಮಾಡಿ ನೋಡಿ. ಓಕೆ, ಇವ್ರನ್ನ ಆ್ಯಡ್ ಮಾಡಿ ನೋಡಿ, -4 ಬರುತ್ತೆ. ಇವ್ರನ್ನ ಮಲ್ಟಿಪ್ಲೈ ಮಾಡಿ ನೋಡಿ, ವ್ಯಾಲ್ಯೂ ಎಷ್ಟು ಬರುತ್ತೆ. ಸೊ ನನಗೆ ಝೀರೋಸ್ ಏನು ಬರುತ್ತೆ 2 2 ಬಂದುಬಿಡುತ್ತೆ ಇಲ್ಲಿಂದಾನೆ. ಓಕೆ, ಝೀರೋಸ್ ಏನು ಬರುತ್ತೆ 2 2 ಬಂದುಬಿಡುತ್ತೆ. ಅದನ್ನು ಸಾಲ್ವ್ ಮಾಡಬೇಕು. 4s² - 2s - 2s + 1 = 0. 4 ಇಲ್ಲಿ 2s ಅನ್ನು ಕಾಮನ್ ಆಗಿ ತಗೊಳ್ಳೋಣ. ಓಕೆ, ಅಲ್ಲಿ 2s ಕಾಮನ್ ಆಗಿ ತಗೊಂಡ್ರೆ 2s. ಓಕೆ, 2 2 4 ಕೂಡಿಸೋ 4 ಅಂತ. ಸರಿ, ಇಲ್ಲಿ ಎಸ್ ಅನ್ನು ಕಾಮನ್ ಆಗಿ ತಗೊಳ್ಳೋಣ. ಏನು ಇಲ್ಲಿ ಎಸ್ ಅನ್ನು ಕಾಮನ್ ಆಗಿ ತಗೊಳ್ಳೋಣ. 2s ಅನ್ನು ಕಾಮನ್ ಆಗಿ ತಗೊಂಡ್ರೆ 2s ಅನ್ನು ಕಾಮನ್ ಆಗಿ ತಗೊಂಡ್ರೆ ಇಲ್ಲಿ ಏನು ಉಳಿತು, s - 1 ಉಳಿತು. ಇಲ್ಲಿ ಮೈನಸ್, ಇಲ್ಲಿ s - 2s ಅನ್ನು ಕಾಮನ್ ಆಗಿ ತಗೊಂಡ್ರೆ s - 1 ಉಳಿತು. ನೆಕ್ಸ್ಟ್ ಇಲ್ಲಿ 2s ಅನ್ನು ಕಾಮನ್ ಆಗಿ ತಗೋಬರಲ್ಲ. ಸೊ 1 ಅನ್ನು ಕಾಮನ್ ಆಗಿ ತಗೊಂಡ್ರೆ 2s - 1 ಬರುತ್ತೆ. ಸೊ ಇಲ್ಲಿ 2s - 1ನ ಮೇಂಟೈನ್ ಮಾಡ್ಬೇಕು ನಾನು. ಸೊ ಅದಕ್ಕಾಗಿ ಏನು ಮಾಡ್ತೀನಿ, ಇಲ್ಲಿ 2s ಈ ಕಡೆ 2s - 1 ಮೇಂಟೈನ್ ಆಯ್ತಲ್ಲ, ಈ ಕಡೆ ಕೂಡ ಏನು ಬರಬೇಕು 2s - 1 ಬರಬೇಕು. ಸೊ ಅದಕ್ಕಾಗಿ ಏನು ತೊಗೊಳ್ತೀನಿ, ಹೊರಗಡೆ 2s ಅನ್ನು ತೊಗೊಳ್ತೀನಿ. ಸರಿ, ಓಕೆ, ಇಲ್ಲಿ 2s - 1 ಬಂತು. ಓಕೆ, 4s² - 1. ಇಲ್ಲಿ 2s - 1 ಬಂತು, ಹೊರಗಡೆ -10. ಸರಿ, 2s - 1 × 2s - 1 = ಏನು ಬಂತು 0 ಬಂತು. ಓಕೆ, = ಏನು ಬಂತು 0 ಬಂತು. ಸೊ ಈಗ 2s - 1 = 0. ಇದರಿಂದ s ವ್ಯಾಲ್ಯೂ ಏನು ಬರುತ್ತೆ 1/2 ಬಂತು ಹೌದಾ. ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ಓಕೆ, 2s = 1, s = 1/2 ಬಂತು. ಸೇಮ್ ಈ ಕಡೆ ಕೂಡ ಮಾಡಿದಾಗ ಏನು ಬರುತ್ತೆ, s = 1/2 ಬಂತು. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಆಲ್ಫಾ, ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಬೀಟಾ. ಸೊ ಆಲ್ಫಾ ಈಸ್ 1/2, ಬೀಟಾ ಈಸ್ ಆಲ್ಸೋ 1/2. ಈಗ ಸಾಲ್ವ್ ಮಾಡೋಣ. ಆಲ್ಫಾ 1/2 ಇದೆ, ಬೀಟಾ 1/2 ಇದೆ. ಸೊ ವೆರಿಫೈಯಿಂಗ್ ಫಸ್ಟ್ ರಿಲೇಷನ್, ರಿಲೇಷನ್ ನಂಬರ್ 1. Okay, alpha plus beta = -b/a, and the second relation is alpha into beta = c/a. Okay, alpha plus beta is 1/2 plus 1/2 = -b. -b is 4. Minus of -4 divided by a value is also 4. So ಇದು 1/2 ಏನಾಗುತ್ತೆ 1 ಆಗುತ್ತೆ, equal to 4/4, which is equal to 1 = 1. The first one is verified and second one is 1/2 into 1/2 into ಮಾಡಬೇಕು, equal to c ವ್ಯಾಲ್ಯೂ ಏನಿದೆ 1 divided by a ವ್ಯಾಲ್ಯೂ ಏನಿದೆ 4 ಇದೆ, a ವ್ಯಾಲ್ಯೂ 4 ಇದೆ. ಸೊ 1/4 = 1/4 ಬಂತು. ಓಕೆ, ಇದನ್ನು ಏನಾಯಿತು ವೆರಿಫೈ ಆಯಿತು. ಗೊತ್ತಾಯ್ತಾ ಯಾವ ರೀತಿ ಮಾಡ್ಬೇಕು ಅನ್ನೋದು. ಅಷ್ಟು ಸಿಂಪಲಾಗಿ ಝೀರೋಸನ್ನು ಕಂಡುಹಿಡ್ಕೊಂಡ್ರೆ ಆ ಝೀರೋಸನ್ನು ಹಾಕಿ ಪುಟ್ ಮಾಡಿ ಈ ರಿಲೇಷನ್ ಚೆಕ್ ಮಾಡಿಬಿಟ್ರೆ ಮುಗೀತು. ಆಲ್ ರೈಟ್.